ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ವರ್ಷದ ಮೊದಲ ಮಳೆ ಆಗಿದೆ. ಎಲ್ಲ ಗೊತ್ತಿದೆ, ಮಲೆನಾಡು ಭಾಗದಲ್ಲೂ ಕೂಡ ಹೇಗೆ ಬಿಸಿಲ ಝಳ ಇದೆ ಅನ್ನುವಂಥದ್ದನ್ನ. ಮುತ್ತೋಡಿ ಅರಣ್ಯ ಸಮೀಪದ ಗ್ರಾಮಗಳಲ್ಲಿ ಇವತ್ತು ಮಳೆ ಆಗಿದೆ. ಬೇಸಿಗೆ ಕಾಲದಲ್ಲೇ ಕಾಫಿನಾಡಿಗೆ ವರುಣ ತಂಪೆರೆದಿದ್ದಾನೆ. ಒಂದೇ ಗಂಟೆಗೆ 1.5 ಇಂಚಿನಷ್ಟು ಮಳೆ ಆಗಿದೆ. ಹಲವು ಹಳ್ಳಿಗಳಲ್ಲಿ 20, 30, 40 ಅಂತ ಸೆಂಟ್ನಷ್ಟು ಮಳೆ ಆಗಿದೆ. ಕೊಳಗಾಮೆ, ಮೇಲಿನ ಹುದುವತ್ತಿ ಈ ಭಾಗದಲ್ಲೆಲ್ಲ ಬಹಳ ಮಳೆ ಆಗಿದೆ. ಮುತ್ತೋಡಿ ತಪ್ಪಲಿನ ಜಾಗರ ಹೋಬಳಿಯ ಕೊಳಗಾಮೆ ಈ ಎಲ್ಲ ಪ್ರದೇಶಗಳು ಒಂದು ರೀತಿ ಕಾದ ಕಾವಲಿ ಅಂತಾಗಿದ್ವು. ಮಳೆ ಕಂಡು ಜನ, ರೈತರು ಎಲ್ಲ ಸಂತಸಗೊಂಡಿದ್ದಾರೆ. ಅಡಿಕೆ, ಕಾಫಿ, ಮೆಣಸು ಉಳಿಸ್ಕೊಳ್ಳೋಕೆ ಪರದಾಡ್ತಾ ಇದ್ರು, ಬೆಳೆ ಉಳಿಸ್ಕೊಳ್ಳೋಕೆ. ಹೇಗೋ ಒಂದು ಮಳೆ ಆಗಿರುವಂಥ ಕಾರಣಕ್ಕಾಗಿ ಸ್ವಲ್ಪ ಅನುಕೂಲ ಆದಂತಾಗಿದೆ. ಆಮೇಲೆ ನಿನ್ನೆ ಈ ಕೊಡಗು ಭಾಗದಲ್ಲೂ ಕೂಡ ಕೆಲ ಕಡೆ ಮಳೆ ಆಗಿದೆ. ಭಾಳ ಕಡೆ ದಟ್ಟವಾದಂಥ ಮೋಡದ ವಾತಾವರಣ ಇತ್ತು. ಚಿಕ್ಕಮಗಳೂರಿನ ಹಲವು ಭಾಗದಲ್ಲೂ ಅಷ್ಟೇ ಭಾಳ ಮೋಡದ ವಾತಾವರಣ ನಿನ್ನೆಯಿಂದ ಶುರುವಾಗಿತ್ತು. ಇವತ್ತು ಮಳೆ ಆಗಿರುವಂಥದ್ದು ಸಹಜವಾಗಿ ಸಂತಸ ತಂದಿದೆ. ಒಂದು, ಎರಡನೇದಾಗಿ ಈಗ ಇತರ ಭಾಗದ ಮಂದಿ, ಅದರಲ್ಲೂ ಕರ್ನಾಟಕದವರು ಬೇರೆ ಬೇರೆ, ಅದರಲ್ಲೂ ಈ ಮಲೆನಾಡು ಭಾಗ, ಇದೆಲ್ಲ ನಮಗೂ ಒಂದು ಮಳೆ ಆಗ್ಬೋದಾ ಅಂತ ಒಂದು ನಿರೀಕ್ಷೆ ಇಟ್ಕೊಳ್ಳೋಕೆ ಸಾಧ್ಯ ಆಗಿದೆ.